ಸಾಲಿಡ್ ಆಗಿರೋ ಎವಿಡೆನ್ಸ್ ಏನು ಸಿಕ್ಕಿಲ್ಲ ಸರ್. ನಿನ್ನೆ ಬೇರೆ ತುಂಬಾ ಮಳೆ ಆಗಿದೆ. ನಿನ್ನೆ ಏನಾಯ್ತು? ಯಾವುದೋ ಒಂದು ಶಬ್ದ ಕೇಳಿ ನಾ ಅಲ್ಲಿ ಓಡೋದೆ. ಎಲ್ಲ ಸರಿಯಾಗಿದೆ ತಾನೆ? ಆರಾಮಾಗೇ ಇತ್ತು, ಆದ್ರೆ ನಾನು ಬಂದಾಗಿಂದ ಫುಲ್ ಪ್ರಾಬ್ಲಮ್. ವಿಜಯ್, ಪರಿಸ್ಥಿತಿ ಹೇಗಿದೆ? ತಲೆ ಹಿಂಭಾಗದಲ್ಲಿ ಗಾಯ ಆಗಿ ಸಾವಾಗಿದೆ. ಫಿಂಗರ್ ಪ್ರಿಂಟ್ಸ್ ಏನು ಸಿಕ್ಕಿಲ್ಲ ಸರ್. ನಿನ್ನೆ ರಾತ್ರಿ ತುಂಬಾ ಮಳೆ ಬರ್ತಿತ್ತಲ್ವಾ? ಸರ್, ಇವನ್ನ ನಾನು ನೋಡೇ ಇಲ್ಲ ಇದುವರೆಗೂ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 2026 ಮಲಯಾಳಂ ಕ್ರೈಮ್ ಥ್ರಿಲ್ಲರ್ ದ್ರಿಧಮ್ ಚಿತ್ರದ ಸಂಪೂರ್ಣ ರಿವ್ಯೂ ನೋಡೋಣ. ಕಾಸ್ಟಿಂಗ್ ಡೀಟೇಲ್ಸ್ ಮತ್ತು ಪ್ರೊಡಕ್ಷನ್ ಡೀಟೇಲ್ಸ್ ಬಗ್ಗೆನೂ ಸಹ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಕೊನೆವರೆಗೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ. ದ್ರಿಧಮ್ ಒಂದು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರವಾಗಿದ್ದು, ಹೊಸದಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕವಾಗುವ ವಿಜಯ್ ರಾಧಾಕೃಷ್ಣನ್ ಎಂಬ ಯುವ ಅಧಿಕಾರಿಯ ಸುತ್ತ ಸಾಗ್ತಿರುತ್ತೆ. ಶಾಂತವಾಗಿರೋ ಪ್ರದೇಶದಲ್ಲಿ ನಡೆಯುವ ಸರಣಿ ಕೊಲೆಗಳು, ದರೋಡೆ ಪ್ರಕರಣಗಳು ಬಗೆಹರಿಸುವ ಜವಾಬ್ದಾರಿ ಅವನ ಮೇಲೆ ಬೀಳುತ್ತೆ. ಚಿತ್ರವನ್ನು ಮೊದಲ ಬಾರಿಗೆ ನಿರ್ದೇಶಿಸಿರುವ ಮಾರ್ಟಿನ್ ಜೋಸೆಫ್ ನಿರ್ದೇಶಿಸಿದ್ದಾರೆ. ಕತೆ ಮತ್ತು ಚಿತ್ರವನ್ನು ಲಿಂಟೋ ದೇವಾಸಿಯಾ ಹಾಗೂ ಜೋನಮ್ ಜಾನ್ ಅವರು ಬರೆದಿದ್ದಾರೆ. ಮೂವಿಯ ಕತೆ ಬಗ್ಗೆ ನೋಡ್ತಾ ಹೋದರೆ, ವಿಜಯ್ ರಾಧಾಕೃಷ್ಣನ್ ಹೊಸ ಪೊಲೀಸ್ ಠಾಣೆಗೆ ಅಧಿಕಾರಿಯಾಗಿ ಬರ್ತಾರೆ. ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿದ್ದರೂ ಕೆಲವೇ ದಿನಗಳಲ್ಲಿ ಒಂದೇ ಕೊಲೆ ಪ್ರಕರಣ, ನಂತರ ಮತ್ತೊಂದು ಕೊಲೆ ಹಾಗೂ ಬ್ಯಾಂಕ್ ದರೋಡೆ ಪ್ರಕರಣಗಳು ನಡೆಯುತ್ತವೆ. ಈ ಪ್ರಕರಣಗಳ ಹಿಂದೆ ಯಾರಿದ್ದಾರೆ, ಎಲ್ಲ ಘಟನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆಯಾ ಅಥವಾ ಬೇರೆ ಬೇರೆ ಅಪರಾಧಗಳೇ ಎಂಬ ಪ್ರಶ್ನೆಗಳ ಸೂಕ್ತ ಉತ್ತರ ಸಾಗುತ್ತೆ. ಈ ಒಂದು ಮೂವಿಯ ಫಸ್ಟ್ ಹಾಫ್ನಲ್ಲಿ ತನಿಖೆಯ ಹಂತಗಳನ್ನು ನಿಧಾನವಾಗಿ ತೋರಿಸಲಾಗುತ್ತೆ. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಕತೆ ವೇಗ ಅನಿಸ್ಬೋದು. ಕೊನೆಯ ಟ್ವಿಸ್ಟ್ ಪ್ರೇಕ್ಷಕರನ್ನು ಅಚ್ಚರಿಗೊಳಿಸಲು ಪ್ರಯತ್ನಿಸುತ್ತದೆ. ಮೂವಿಯ ಆಕ್ಟ್ರೆಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಶೇನ್ ನಿಗಮ್ ಅವರ ಚಿತ್ರದ ಪ್ರಮುಖ ಶಕ್ತಿ ಶೇನ್ ನಿಗಮ್ ಅವರ ಅಭಿನಯ ಅಂತಲೇ ಹೇಳ್ಬೋದು. ಹೊಸ ಪೊಲೀಸ್ ಅಧಿಕಾರಿಯ ಆತ್ಮವಿಶ್ವಾಸ, ಗೊಂದಲ ಹಾಗೂ ಒತ್ತಡವನ್ನು ಅವರು ಉತ್ತಮವಾಗಿ ತೋರಿಸಿದ್ದಾರೆ. ಹಲವಾರು ವಿಮರ್ಶಕರು ಅವರ ಅಭಿನಯವನ್ನು ಚಿತ್ರದ ಪ್ರಮುಖ ಪ್ಲಸ್ ಪಾಯಿಂಟ್ ಎಂದು ಪ್ರಶ್ನಿಸಿದ್ದಾರೆ. ಈ ಒಂದು ಮೂವಿಯಲ್ಲಿ ಪೇರೆಂಟ್ಸ್ ಆ್ಯಕ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ, ಕೊಟ್ಟಯಾಮ್ ರಮೇಶ್, ದಿನೇಶ್ ಪ್ರಭಾಕರ್, ನಂದನ್ ಉನ್ನಿ ಹಾಗೂ ಇತರರು ತಮ್ಮ ಪಾತ್ರಗಳಿಗೆ ಪರ್ಫೆಕ್ಟ್ ಆಗಿರುವಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕೆಲವು ಪೋಷಕ ಪಾತ್ರಗಳಿಗೆ ಇನ್ನಷ್ಟು ಆಳ ನೀಡಬಹುದಿತ್ತು ಎಂಬ ಭಾವನೆಗೆ ಮೂಡಿಬಂದಿತ್ತು. ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ಫೋಟೋಗ್ರಫಿ ಚಿತ್ರಕ್ಕೆ ಸೂಕ್ತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬೆಟ್ಟ ಪ್ರದೇಶಗಳು ಹಾಗೂ ಗ್ರಾಮೀಣ ಹಿನ್ನೆಲೆಯನ್ನು ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತನಿಖೆ ಥ್ರಿಲ್ಲರ್ಗೆ ಬೇಕಾದ ಉದ್ವಿಗ್ನತೆಯನ್ನು ನೀಡಲು ಸಹಾಯ ಮಾಡುತ್ತೆ. ಎಡಿಟಿಂಗ್ ಕೆಲವು ಭಾಗಗಳಲ್ಲಿ ವೇಗವಾಗಿರಬಹುದಿತ್ತು. ವಿಶೇಷವಾಗಿ ಫಸ್ಟ್ ಹಾಫ್ನಲ್ಲಿ ಕೆಲವು ದೃಶ್ಯಗಳು ಹೆಚ್ಚು ಸಮಯ ತೆಗೆದುಕೊಳ್ತವೆ. ಮೂವಿಯ ಪ್ಲಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಶೇನ್ ನಿಗಮ್ ಅವರ ಆ್ಯಕ್ಟಿಂಗ್ ನೋಡಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಕೊನೆಯ ಟ್ವಿಸ್ಟ್ ಮತ್ತು ಕ್ಲೈಮ್ಯಾಕ್ಸ್ ಈ ಒಂದು ಮೂವಿಯಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಕ್ರೈಮ್ ಥ್ರಿಲ್ಲರ್ ವಾತಾವರಣ ಈ ಒಂದು ಮೂವಿಯಲ್ಲಿ ಸಖತ್ತಾಗಿನ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಹಾಫ್ ಸ್ವಲ್ಪ ಫಾಸ್ಟ್ ಅನಿಸ್ಬಹುದು. ಮೇನ್ ಲಾಸ್ಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಒಂದು ಮೂವಿಯಲ್ಲಿ ರಹಸ್ಯವನ್ನು ಕೊನೆವರೆಗೂ ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಮೈನಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಸ್ವಲ್ಪ ಸೆಕೆಂಡ್ ಹಾಫ್ ಸ್ಲೋ ಅನಿಸ್ಬೋದು. ಪ್ರೇಕ್ಷಕರ ಪ್ರತಿಕ್ರಿಯೆ ಬಗ್ಗೆ ಮಾತಾಡ್ತಾ ಹೋದರೆ, ಸೋಷಿಯಲ್ ಮೀಡಿಯಾ ಮತ್ತು ಸಮುದಾಯ ಚರ್ಚೆಗಳಲ್ಲಿ ಚಿತ್ರದ ಬಗ್ಗೆ ಮಿಶ್ರ ಪ್ರಕ್ರಿಯೆಗಳು ಕಂಡುಬಂದಿವೆ. ಹಲವಾರು ಕ್ಲೈಮ್ಯಾಕ್ಸ್ ಮತ್ತು ಟ್ವಿಸ್ಟ್ ಅನ್ನು ಹಂಚಿಕೊಂಡಿದ್ದರೆ, ಕೆಲವರು ಚಿತ್ರದ ನಿಧಾನಗತಿ ಮತ್ತು ಬದಲಾವಣೆಯ ದುರ್ಬಲತೆಯನ್ನು ಟೀಕಿಸಿದ್ದಾರೆ. ಒಟ್ಟಾರೆ ಬಹುತೇಕರು ಇದನ್ನು ಒಮ್ಮೆ ನೋಡಬಹುದಾದ ಥ್ರಿಲ್ಲರ್ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಪ್ರಮುಖವಾಗಿ ಶೈನ್ ನಿಗಮ್, ನಂದನ್ ಉನ್ನಿ, ದಿನೇಶ್ ಪ್ರಭಾಕರ್, ಕೊಟ್ಟೆಂ ರಮೇಶ್, ಶೋಭಿ ತಿಲಕನ್, ಶ್ರೀಜಿತ್ ಗಂಗಾಧರನ್ ಅವರು ಈ ಒಂದು ಮೂವಿಯಲ್ಲಿ ಸಿಗ್ತಾರೆ ನೋಡಲಿಕ್ಕೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ದ್ರಿಧಮ್ ಒಂದು ಹೊಸತನ ಕ್ರೈಮ್ ಥ್ರಿಲ್ಲರ್ ಅಲ್ಲ, ಆದರೆ ಉತ್ತಮ ಕ್ಲೈಮ್ಯಾಕ್ಸ್, ಶೇನ್ ನಿಗಮ್ ಅವರ ಅಭಿನಯ ಮತ್ತು ರಹಸ್ಯಮಯ ಕಥಾಹಂದರದಿಂದ ಒಮ್ಮೆ ನೋಡಬಹುದಾದ ಚಿತ್ರವಾಗಿ ನಿಲ್ಲುತ್ತದೆ. ನೀವು ನಿಧಾನಗತಿಯ ತನಿಖಾ ಥ್ರಿಲ್ಲರ್ಗಳನ್ನು ಇಷ್ಟಪಡುವವರಾದರೆ ಈ ಒಂದು ಸಿನಿಮಾ ನಿಮಗೆ ಇಷ್ಟವಾಗಬಹುದು.
ಸೊ ಇದಾಗಿತ್ತು 2026ರಲ್ಲಿ ರಿಲೀಸ್ ಆಗಿರುವಂಥ ದ್ರಿದಮ್ ಮೂವಿಯ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.